ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂತಹ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಂಗಳನ್ನ ಬಂದ್ ಮಾಡಿ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನದಲ್ಲಿ ಪ್ರವಾಹ ಸೃಷ್ಟಿ, ಮತ್ತೊಂದು ಕಡೆ ನದಿ ನೀರು ಖಾಲಿ. ಈ ರೀತಿ ಆಗ್ತಿರೋದು ಪ್ರಕೃತಿಯಿಂದಾದ ಅವಾಂತರವಲ್ಲ, ಪಾಕಿಸ್ತಾನ ವಿರುದ್ಧ ಭಾರತ ಸೃಷ್ಟಿಸಿದ ರಣಚಕ್ರ ವ್ಯೂಹ. ಮತ್ತೆ ಪಾಕ್ ವಿರುದ್ಧ ವಾಟರ್ ವಾರ್. ಚೆನಾಬ್ ಜೀಲಂ ನದಿ ಖಾಲಿ. ಈ ಡೇಟ್ ನೋಡಿ, ಏಪ್ರಿಲ್ 27ರಂದು ಪಾಕಿಸ್ತಾನದಲ್ಲಿ ಅಕ್ಷರಶಃ ಪ್ರವಾಹ. ಜೇಲಂ ನದಿಗೆ ಏಕಾಏಕಿ ನೀರು ಬಿಟ್ಟು ಪಾಕಿಸ್ತಾನಕ್ಕೆ ಭಾರತ ಬಹುದೊಡ್ಡ ಪೆಟ್ಟು ನೀಡಿತ್ತು. ಸೂಚನೆ ನೀಡದೆ ಭಾರೀ ಪ್ರಮಾಣದ ನೀರು ಬಿಟ್ಟಿದ್ರಿಂದ ಪಾಕ್ನ ಹಲವೆಡೆ ಪ್ರವಾಹ ಸೃಷ್ಟಿಯಾಗಿ ಭಾರೀ ನಷ್ಟ ಉಂಟು ಮಾಡಿತ್ತು. ಇದೀಗ ಮತ್ತೆ ಪಾಕಿಸ್ತಾನ ವಿರುದ್ಧ ಜಲಾಸ್ತ್ರ ಪ್ರಯೋಗಿಸಿದೆ. ಅವತ್ತು ಪ್ರವಾಹ, ಇವತ್ತು ಬರಗಾಲ. ಭಾರತದ ವಾಟರ್ ವಾರ್ಗೆ ಪಾಕಿಗಳು ವಿಲ ಅಂತ ಒದ್ದಾಡ್ತಿದ್ದಾರೆ. ನೋಡಿ, ಇದು ಜಮ್ಮುವಿನ ರಾಂಬನ್ನಲ್ಲಿರುವ ಬಾಂಗ್ಲಿಹಾರ ಜಲಾಶಯ. ಸಿಂಧು ಉಪನದಿಯಾದ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಡ್ಯಾಂ ಇದು. ನೀರಾವರಿ ಅಲ್ಲದೆ ಜಲವಿದ್ಯುತ್ ಉದ್ದೇಶಕ್ಕಾಗಿ ಕಟ್ಟಿರುವ ಡ್ಯಾಂ ಇದಾಗಿದೆ. ಇದೀಗ ಚೆನಾಬ್ ನದಿಗೆ ನೀರು ಬಿಡದೆ ಪಾಕಿಸ್ತಾನಕ್ಕೆ ಬರಗಾಲ ಸೃಷ್ಟಿಸಿ ಅತಿದೊಡ್ಡ ಶಾಕ್ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ತಿಳಿಸದೆ ಬಾಗ್ಲಿಹಾರ್ ಡ್ಯಾಂನಲ್ಲಿ ಹೂಳೆತ್ತುವ ಕೆಲಸ ಮಾಡುತ್ತಿದೆ. ನೀರಿನ ಮಟ್ಟ ಹೆಚ್ಚಿಸಿ ಕಾಶ್ಮೀರಕ್ಕೆ ಜಲವಿದ್ಯುತ್ ಪ್ರಮಾಣ ಹೆಚ್ಚಿಸಲು ಭಾರತ ಕಾಮಗಾರಿ ಶುರು ಮಾಡಿದೆ. 6 ಜಲವಿದ್ಯುತ್ ಕಾಮಗಾರಿಯನ್ನ ಸಮಾರೋಪಾದಿಯಲ್ಲಿ ಭಾರತ ಶುರು ಮಾಡಿದೆ. ಇದರಿಂದ ಪಾಕ್ಗೆ ಜಲಕ್ಷಾಮ ಎದುರಾಗಲಿದೆ. ಪಾಕಿಸ್ತಾನದ ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ತಾತ್ವಾರ ಶುರುವಾಗಿದೆ. ಕೃಷಿ, ಕುಡಿಯುವ ನೀರು, ಜಲವಿದ್ಯುತ್ ಯೋಜನೆಗೆ ಕಂಟಕ ಎದುರಾಗಲಿದೆ. ಅಲ್ಲದೆ ಕರಾಚಿ, ಲಾಹೋರ್, ಮುಲ್ತಾನ್ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಲಿದೆ. ಇನ್ನು ಆಹಾರ ಹಾಗೂ ವಾಣಿಜ್ಯ ಬೆಳೆಗಳಾದ ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಸೇರಿ ಹಲವು ಬೆಳೆಗಳು ಒಣಗಿ ಹೋಗಲಿದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಕಗ್ಗತ್ತಲು ಆವರಿಸಲಿದೆ. ಪಾಕ್ನ ಜಲವಿದ್ಯುತ್ ಘಟಕಗಳಾದ ಚಿಂಚೋಕಿ, ಮಾಲಿಯಾನ್, ನಂದಿಪುರ ಜಲವಿದ್ಯುತ್ ಸ್ಥಾವರಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಉತ್ತರ ಕಾಶ್ಮೀರದಲ್ಲಿರುವ ಕಿಶನ್ ಗಂಗಾ ಡ್ಯಾಂಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಜೀಲಂ ನದಿ ನೀರನ್ನ ನಿಲ್ಲಿಸಲಾಗಿದೆ. ಇಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಿಸಲು ಭಾರತ ಕಾಮಗಾರಿ ಶುರು ಮಾಡಿದೆ. ಇದರಿಂದ ಪಾಕ್ ಕಂಗಾಲಾಗಿ ಹೋಗಿದೆ. ಇನ್ನೂ ಗೊಡ್ಡು ಬೆದರಿಕೆಯೊಡ್ಡುತ್ತಿದ್ದ ಪಾಕಿಗಳಿಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂತಹ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಂಗಳನ್ನ ಬಂದ್ ಮಾಡಿ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನದಲ್ಲಿ ಪ್ರವಾಹ ಸೃಷ್ಟಿ, ಮತ್ತೊಂದು ಕಡೆ ನದಿ ನೀರು ಖಾಲಿ. ಈ ರೀತಿ ಆಗ್ತಿರೋದು ಪ್ರಕೃತಿಯಿಂದಾದ ಅವಾಂತರವಲ್ಲ, ಪಾಕಿಸ್ತಾನ ವಿರುದ್ಧ ಭಾರತ ಸೃಷ್ಟಿಸಿದ ರಣಚಕ್ರ ವ್ಯೂಹ. ಮತ್ತೆ ಪಾಕ್ ವಿರುದ್ಧ ವಾಟರ್ ವಾರ್. ಚೆನಾಬ್ ಜೀಲಂ ನದಿ ಖಾಲಿ. ಈ ಡೇಟ್ ನೋಡಿ, ಏಪ್ರಿಲ್ 27ರಂದು ಪಾಕಿಸ್ತಾನದಲ್ಲಿ ಅಕ್ಷರಶಃ ಪ್ರವಾಹ. ಜೇಲಂ ನದಿಗೆ ಏಕಾಏಕಿ ನೀರು ಬಿಟ್ಟು ಪಾಕಿಸ್ತಾನಕ್ಕೆ ಭಾರತ ಬಹುದೊಡ್ಡ ಪೆಟ್ಟು ನೀಡಿತ್ತು. ಸೂಚನೆ ನೀಡದೆ ಭಾರೀ ಪ್ರಮಾಣದ ನೀರು ಬಿಟ್ಟಿದ್ರಿಂದ ಪಾಕ್ನ ಹಲವೆಡೆ ಪ್ರವಾಹ ಸೃಷ್ಟಿಯಾಗಿ ಭಾರೀ ನಷ್ಟ ಉಂಟು ಮಾಡಿತ್ತು. ಇದೀಗ ಮತ್ತೆ ಪಾಕಿಸ್ತಾನ ವಿರುದ್ಧ ಜಲಾಸ್ತ್ರ ಪ್ರಯೋಗಿಸಿದೆ. ಅವತ್ತು ಪ್ರವಾಹ, ಇವತ್ತು ಬರಗಾಲ. ಭಾರತದ ವಾಟರ್ ವಾರ್ಗೆ ಪಾಕಿಗಳು ವಿಲ ಅಂತ ಒದ್ದಾಡ್ತಿದ್ದಾರೆ. ನೋಡಿ, ಇದು ಜಮ್ಮುವಿನ ರಾಂಬನ್ನಲ್ಲಿರುವ ಬಾಂಗ್ಲಿಹಾರ ಜಲಾಶಯ. ಸಿಂಧು ಉಪನದಿಯಾದ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಡ್ಯಾಂ ಇದು. ನೀರಾವರಿ ಅಲ್ಲದೆ ಜಲವಿದ್ಯುತ್ ಉದ್ದೇಶಕ್ಕಾಗಿ ಕಟ್ಟಿರುವ ಡ್ಯಾಂ ಇದಾಗಿದೆ. ಇದೀಗ ಚೆನಾಬ್ ನದಿಗೆ ನೀರು ಬಿಡದೆ ಪಾಕಿಸ್ತಾನಕ್ಕೆ ಬರಗಾಲ ಸೃಷ್ಟಿಸಿ ಅತಿದೊಡ್ಡ ಶಾಕ್ ಕೊಟ್ಟಿದೆ.
ಪಾಕಿಸ್ತಾನಕ್ಕೆ ತಿಳಿಸದೆ ಬಾಗ್ಲಿಹಾರ್ ಡ್ಯಾಂನಲ್ಲಿ ಹೂಳೆತ್ತುವ ಕೆಲಸ ಮಾಡುತ್ತಿದೆ. ನೀರಿನ ಮಟ್ಟ ಹೆಚ್ಚಿಸಿ ಕಾಶ್ಮೀರಕ್ಕೆ ಜಲವಿದ್ಯುತ್ ಪ್ರಮಾಣ ಹೆಚ್ಚಿಸಲು ಭಾರತ ಕಾಮಗಾರಿ ಶುರು ಮಾಡಿದೆ. 6 ಜಲವಿದ್ಯುತ್ ಕಾಮಗಾರಿಯನ್ನ ಸಮಾರೋಪಾದಿಯಲ್ಲಿ ಭಾರತ ಶುರು ಮಾಡಿದೆ. ಇದರಿಂದ ಪಾಕ್ಗೆ ಜಲಕ್ಷಾಮ ಎದುರಾಗಲಿದೆ. ಪಾಕಿಸ್ತಾನದ ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ತಾತ್ವಾರ ಶುರುವಾಗಿದೆ. ಕೃಷಿ, ಕುಡಿಯುವ ನೀರು, ಜಲವಿದ್ಯುತ್ ಯೋಜನೆಗೆ ಕಂಟಕ ಎದುರಾಗಲಿದೆ. ಅಲ್ಲದೆ ಕರಾಚಿ, ಲಾಹೋರ್, ಮುಲ್ತಾನ್ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಲಿದೆ. ಇನ್ನು ಆಹಾರ ಹಾಗೂ ವಾಣಿಜ್ಯ ಬೆಳೆಗಳಾದ ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಸೇರಿ ಹಲವು ಬೆಳೆಗಳು ಒಣಗಿ ಹೋಗಲಿದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಕಗ್ಗತ್ತಲು ಆವರಿಸಲಿದೆ. ಪಾಕ್ನ ಜಲವಿದ್ಯುತ್ ಘಟಕಗಳಾದ ಚಿಂಚೋಕಿ, ಮಾಲಿಯಾನ್, ನಂದಿಪುರ ಜಲವಿದ್ಯುತ್ ಸ್ಥಾವರಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಉತ್ತರ ಕಾಶ್ಮೀರದಲ್ಲಿರುವ ಕಿಶನ್ ಗಂಗಾ ಡ್ಯಾಂಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಜೀಲಂ ನದಿ ನೀರನ್ನ ನಿಲ್ಲಿಸಲಾಗಿದೆ. ಇಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಿಸಲು ಭಾರತ ಕಾಮಗಾರಿ ಶುರು ಮಾಡಿದೆ. ಇದರಿಂದ ಪಾಕ್ ಕಂಗಾಲಾಗಿ ಹೋಗಿದೆ. ಇನ್ನೂ ಗೊಡ್ಡು ಬೆದರಿಕೆಯೊಡ್ಡುತ್ತಿದ್ದ ಪಾಕಿಗಳಿಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂತಹ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಂಗಳನ್ನ ಬಂದ್ ಮಾಡಿ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದಲ್ಲಿ ಪ್ರವಾಹ ಸೃಷ್ಟಿ, ಮತ್ತೊಂದು ಕಡೆ ನದಿ ನೀರು ಖಾಲಿ. ಈ ರೀತಿ ಆಗ್ತಿರೋದು ಪ್ರಕೃತಿಯಿಂದಾದ ಅವಾಂತರವಲ್ಲ, ಪಾಕಿಸ್ತಾನ ವಿರುದ್ಧ ಭಾರತ ಸೃಷ್ಟಿಸಿದ ರಣಚಕ್ರ ವ್ಯೂಹ. ಮತ್ತೆ ಪಾಕ್ ವಿರುದ್ಧ ವಾಟರ್ ವಾರ್. ಚೆನಾಬ್ ಜೀಲಂ ನದಿ ಖಾಲಿ. ಈ ಡೇಟ್ ನೋಡಿ, ಏಪ್ರಿಲ್ 27ರಂದು ಪಾಕಿಸ್ತಾನದಲ್ಲಿ ಅಕ್ಷರಶಃ ಪ್ರವಾಹ. ಜೇಲಂ ನದಿಗೆ ಏಕಾಏಕಿ ನೀರು ಬಿಟ್ಟು ಪಾಕಿಸ್ತಾನಕ್ಕೆ ಭಾರತ ಬಹುದೊಡ್ಡ ಪೆಟ್ಟು ನೀಡಿತ್ತು. ಸೂಚನೆ ನೀಡದೆ ಭಾರೀ ಪ್ರಮಾಣದ ನೀರು ಬಿಟ್ಟಿದ್ರಿಂದ ಪಾಕ್ನ ಹಲವೆಡೆ ಪ್ರವಾಹ ಸೃಷ್ಟಿಯಾಗಿ ಭಾರೀ ನಷ್ಟ ಉಂಟು ಮಾಡಿತ್ತು. ಇದೀಗ ಮತ್ತೆ ಪಾಕಿಸ್ತಾನ ವಿರುದ್ಧ ಜಲಾಸ್ತ್ರ ಪ್ರಯೋಗಿಸಿದೆ. ಅವತ್ತು ಪ್ರವಾಹ, ಇವತ್ತು ಬರಗಾಲ. ಭಾರತದ ವಾಟರ್ ವಾರ್ಗೆ ಪಾಕಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ನೋಡಿ, ಇದು ಜಮ್ಮುವಿನ ರಾಂಬನ್ನಲ್ಲಿರುವ ಬಾಂಗ್ಲಿಹಾರ ಜಲಾಶಯ. ಸಿಂಧು ಉಪನದಿಯಾದ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಡ್ಯಾಂ ಇದು. ನೀರಾವರಿ ಅಲ್ಲದೆ ಜಲವಿದ್ಯುತ್ ಉದ್ದೇಶಕ್ಕಾಗಿ ಕಟ್ಟಿರುವ ಡ್ಯಾಂ ಇದಾಗಿದೆ. ಇದೀಗ ಚೆನಾಬ್ ನದಿಗೆ ನೀರು ಬಿಡದೆ ಪಾಕಿಸ್ತಾನಕ್ಕೆ ಬರಗಾಲ ಸೃಷ್ಟಿಸಿ ಅತಿದೊಡ್ಡ ಶಾಕ್ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ತಿಳಿಸದೆ ಬಾಗ್ಲಿಹಾರ್ ಡ್ಯಾಂನಲ್ಲಿ ಹೂಳೆತ್ತುವ ಕೆಲಸ ಮಾಡುತ್ತಿದೆ. ನೀರಿನ ಮಟ್ಟ ಹೆಚ್ಚಿಸಿ ಕಾಶ್ಮೀರಕ್ಕೆ ಜಲವಿದ್ಯುತ್ ಪ್ರಮಾಣ ಹೆಚ್ಚಿಸಲು ಭಾರತ ಕಾಮಗಾರಿ ಶುರು ಮಾಡಿದೆ. 6 ಜಲವಿದ್ಯುತ್ ಕಾಮಗಾರಿಯನ್ನ ಸಮಾರೋಪಾದಿಯಲ್ಲಿ ಭಾರತ ಶುರು ಮಾಡಿದೆ. ಇದರಿಂದ ಪಾಕ್ಗೆ ಜಲಕ್ಷಾಮ ಎದುರಾಗಲಿದೆ. ಪಾಕಿಸ್ತಾನದ ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ತಾತ್ವಾರ ಶುರುವಾಗಿದೆ. ಕೃಷಿ, ಕುಡಿಯುವ ನೀರು, ಜಲವಿದ್ಯುತ್ ಯೋಜನೆಗೆ ಕಂಟಕ ಎದುರಾಗಲಿದೆ. ಅಲ್ಲದೆ ಕರಾಚಿ, ಲಾಹೋರ್, ಮುಲ್ತಾನ್ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಲಿದೆ. ಇನ್ನು ಆಹಾರ ಹಾಗೂ ವಾಣಿಜ್ಯ ಬೆಳೆಗಳಾದ ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಸೇರಿ ಹಲವು ಬೆಳೆಗಳು ಒಣಗಿ ಹೋಗಲಿದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಕಗ್ಗತ್ತಲು ಆವರಿಸಲಿದೆ. ಪಾಕ್ನ ಜಲವಿದ್ಯುತ್ ಘಟಕಗಳಾದ ಚಿಂಚೋಕಿ, ಮಾಲಿಯಾನ್, ನಂದಿಪುರ ಜಲವಿದ್ಯುತ್ ಸ್ಥಾವರಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಉತ್ತರ ಕಾಶ್ಮೀರದಲ್ಲಿರುವ ಕಿಶನ್ ಗಂಗಾ ಡ್ಯಾಂಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಜೀಲಂ ನದಿ ನೀರನ್ನ ನಿಲ್ಲಿಸಲಾಗಿದೆ. ಇಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಿಸಲು ಭಾರತ ಕಾಮಗಾರಿ ಶುರು ಮಾಡಿದೆ. ಇದರಿಂದ ಪಾಕ್ ಕಂಗಾಲಾಗಿ ಹೋಗಿದೆ. ಇನ್ನೂ ಗೊಡ್ಡು ಬೆದರಿಕೆಯೊಡ್ಡುತ್ತಿದ್ದ ಪಾಕಿಗಳಿಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.